ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಿಮಗೆ ಆರಿ ಕ್ರಾಸ್ ಫ್ಲ್ಯಾಟ್ ಲೋಡ್ ಸ್ಟಿಚ್ಚಲ್ಲಿ ಡಬಲ್ ಕಲರ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಮೆಥಡ್ ಎಲ್ಲ ಸೇಮ್ ಇರುತ್ತೆ, ಲಾಸ್ಟ್ ವಿಡಿಯೋ ಥರನೇ ಇರುತ್ತೆ. ಆದರೆ ಫಿನಿಶಿಂಗ್ ಹೇಗೆ ಕೊಡಬೇಕು ಅಂತ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಡಬಲ್ ಕಲರ್ ಯೂಸ್ ಮಾಡುವಾಗ ಹೇಗೆ ಫಿನಿಶಿಂಗ್ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಿರಲ್ಲ ನೋಡಿ, ಬೇಸಿಕ್ ಕಲಿಯೋರಿಗೆ. ಅದಕ್ಕೋಸ್ಕರ ಡಬಲ್ ಕಲರ್ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕ್ರಾಸ್ ಸ್ಟಿಚ್ಚನ್ನು ಹೇಗೆ ಹಾಕೋದು, ಲೋಡ್ ಮಾಡೋದು ಅಂತ ತೋರಿಸಿದ್ದೆ ಅಲ್ವಾ. ಇದರಲ್ಲಿ ಡಬಲ್ ಕಲರ್ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ಲ ಟಿಪ್ಸು ಸಮೇತ ನಾನು ವೀಡಿಯೋಸನ್ನು ಕೊಡ್ತಾ ಇರ್ತೀನಿ. ಮಧ್ಯದಲ್ಲಿ ಯಾವುದೊಂದು ಮಿಸ್ ಮಾಡದೆ ನೀವು ನೋಡಿದರೆ ನೀವು ಕಂಪ್ಲೀಟಾಗಿ ಟ್ಯುಟೋರಿಯಲ್ನ ಅರ್ಥ ಮಾಡ್ಕೊಳ್ತೀರಾ. ಹಾಗೆ ಸ್ಟಾರ್ಟಿಂಗ್ ಹೇಗೆ ಹಾಕ್ತೀನಿ ಅಂತ ನೋಡಿಬಿಟ್ರೆ ಮಿಡ್ಲು ಏನೇನು ಡಿಫ್ರೆನ್ಸ್ ಇರುತ್ತೆ ಅದೆಲ್ಲ ನಿಮಗೂ ಗೊತ್ತಾಗಬೇಕಲ್ವ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ ನೋಡಿ, ನಾನು ಈ ಥರ ಡ್ರಾ ಮಾಡ್ಕೊಂಡಿದ್ದೀನಿ. ಇದು ನಾನು ಡ್ರಾ ಮಾಡಿಕೊಂಡು ಯಾಕೆ ನಿಮಗೆ ತೋರಿಸ್ತೀನಿ ಅಂದರೆ, ನೀವು ಫಸ್ಟ್ ಕಲಿಯೋರು, ಬೇಸಿಕ್ಕಿಂದ ಕಲಿಯೋರಿಗೆ ಗೊತ್ತಾಗಲಿ ಯಾವ ಥರ ಆ್ಯಂಗಲಲ್ಲಿ ಬರುತ್ತೆ ಮತ್ತು ಹೇಗೆ ಫಿನಿಶಿಂಗ್ ಕೊಡಬೇಕು, ಎಲ್ಲಿಗೆ ಫಿನಿಶಿಂಗ್ ಕೊಡಬೇಕು ಅಂತ ಗೊತ್ತಾಗಬೇಕಲ್ವ. ಅದಕ್ಕೋಸ್ಕರ ನಾನು ಮಿಡ್ಲು ಪೋರ್ಷನ್ನಿಗೆ ಒಂದು ಗೆರೆ ಹಾಕ್ಕೊಂಡಿದ್ದೀನಿ. ಅಂದರೆ ಅಲ್ಲಿಂದ ಮತ್ತೊಂದು ಡಬಲ್ ಕಲರ್ ಅಲ್ವಾ, ಅದಕ್ಕೆ ಇನ್ನೊಂದು ಕಲರ್ ಸ್ಟಾರ್ಟ್ ಆಗುತ್ತೆ. ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ನಮ್ಮದು ಸ್ಟಿಚ್ಚೆಲ್ಲ, ಅದಕ್ಕೋಸ್ಕರ ಆ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ಹೇಗೆ ಸ್ಟಾರ್ಟ್ ಮಾಡಿದ್ದೆ ಅದೇ ಥರನೇ ಸೇಮು. ಆ ಎಡ್ಜಿಂದ ಸ್ವಲ್ಪ ಕೆಳಗಡೆ ನೀವು ಚೈನನ್ನು ತಗೊಳ್ಳಿ. ಸಿಲ್ಕ್ ಥ್ರೆಡ್ ತಗೊಳ್ಳಿ, ಯಾವ ಕಲರ್ ಆದರೂ ಪರವಾಗಿಲ್ಲ. 2 ಎಳೆ ದಾರ ನೋಡಿ, ಆ ಎಡ್ಜಿಗೆ ಕರೆಕ್ಟು ನೀವು ಲಾಕ್ ಮಾಡ್ಕೊಳ್ಳಿ. ಆ ಎಡ್ಜಿಂದ ರೈಟ್ ಸೈಡ್ ಲೈನ್ ಇದೆ ನೋಡಿ, ಆ ರೈಟ್ ಸೈಡಿಗೆ ತಗೊಳ್ಳಿ. ನಿಮ್ದು ಏನೇ ಫಿಲ್ ಇದ್ದರೂ ಕೂಡ ಆ ಬಾಕ್ಸ್ ಒಳಗಡೆ ಬರಬೇಕು. ಓಕೆ ನೋಡಿ, ಫಿಲ್ಲಿಂಗ್ ಎಲ್ಲ ಆ ಬಾಕ್ಸ್ ಒಳಗಡೆ ಬರಬೇಕು. ಚಿಕ್ಕದಾಗಿಯೇ ನೀವು ಲಾಕ್ ಸ್ಟಿಚ್ಗಳೆಲ್ಲ ಚಿಕ್ಕದಾಗಿಯೇ ಹಾಕೋಬೇಕಾಗತ್ತೆ. ಚೈನ್ ಎಷ್ಟು ಉದ್ದ ಹಾಕ್ಕೊಳ್ತೀರಾ ಅದು ಪರವಾಗಿಲ್ಲ, ಆದರೆ ಲಾಕ್ ಮಾತ್ರ ಚಿಕ್ಕದಾಗಿಯೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಹಾಗೆ ಮತ್ತೆ ಫಸ್ಟ್ ಲೈನಿಗೆ ಕೆಳಗಡೆ ಬಂದೆ, ಅಲ್ಲಿ ಚೈನ್ ತೊಗೊಂಡು ಅದ್ರ ಪಕ್ಕಕ್ಕೇ ಲಾಕ್ ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಸ್ಟಿಚಸ್ನೆಲ್ಲ ತುಂಬಾ ಸ್ಲೋವಾಗಿ ತೋರಿಸ್ತೀನಿ, ಯಾಕೆಂದರೆ ಬೇಸಿಕ್ಕಿಂದ ಕಲಿಯೋರಿಗೆ ತುಂಬ ಡಿಟೇಲಾಗಿ ಗೊತ್ತಾಗಲಿ ಅಂತ ನಾನು ಸ್ಟಾರ್ಟಿಂಗು ಸ್ಲೋವಾಗೇ ತೋರಿಸ್ತೀನಿ. ಗೊತ್ತಾಗಬೇಕು ನಿಮಗೆ ಕೂಡ ಯಾವ ಥರ ಬರುತ್ತೆ ಅಂತ. ಸುಮ್ಮನೆ ಫಾಸ್ಟ್ ಹಾಕೊಳ್ತಾ ಹೋಗ್ಬಿಟ್ರೆ ನಿಮಗೂ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ ಫಸ್ಟ್ ಕಲಿಯೋರಿಗೆ. ನೋಡಿ, ಅದೇ ಥರನೇ ಸೇಮು. ಕೆಳಗಡೆ ಲೈನಿಗೆ ಬರುವಾಗ ಲೈನ್ ಮೇಲೆ ಲಾಕ್ ಸ್ಟಿಚ್ ಇರಬೇಕು. ಮೇಲ್ಗಡೆ ಲೈನಿಗೆ ಹೋಗುವಾಗ ರೈಟ್ ಸೈಡಲ್ಲಿ ಲಾಕ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. ಈ ಮೆಥಡಲ್ಲಿ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಕ್ರಾಸ್ ಫಿಲ್ಲಿಂಗ್ ತೋರಿಸಿದ್ನಲ್ಲ, ಸೇಮ್ ಫಿಲ್ಲಿಂಗು ಡಬಲ್ ಕಲರ್ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಇದೇ ಥರನೇ ಟ್ರಯಾಂಗಲ್ ಶೇಪ್ ಬರೋವರೆಗೂ ನೀವು ಕಂಪ್ಲೀಟಾಗಿ ಈ ಆ್ಯಂಗಲಲ್ಲಿ ನೀವು ಸ್ಟಿಚಸ್ಗಳನ್ನ ಹಾಕ್ಕೋಬೇಕಾಗತ್ತೆ. ಓಕೆ ನೋಡಿ, ಫಿಲ್ಲಿಂಗ್ ಅಂದರೆ ಏನು ನಿಮಗೆ ಈಗ ಅನಿಸ್ಬೋದು ಎಲ್ಲ ಕಷ್ಟ ಅಂತ, ಮತ್ತು ಕಲ್ತಾದ್ರ ಮೇಲೆ ಪಳಗಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಫಿಲ್ಲಿಂಗು. ಒಟ್ಟಿನಲ್ಲಿ ಫಿಲ್ಲಿಂಗ್ ಹೇಗೆ ಮಾಡಬೇಕು ಅನ್ನೋದು. ನೀವೇನೊಂದು ಡಯಾಗ್ರಾಮ್ ಹಾಕ್ಕೊಂಡಿರ್ತೀರ ಅದ್ರ ಒಳಗಡೆ ಬರಬೇಕು ಫಿಲ್ಲಿಂಗ್ ಎಲ್ಲ. ನೋಡಿ, ಈಗ ನಾವು ಟ್ರಯಾಂಗಲ್ ಆ ಎಡ್ಜ್ವರೆಗೂ ಕರೆಕ್ಟ್ ಫಿಲ್ಲಿಂಗ್ ಮಾಡ್ಕೊಂಡು ಹೋದ್ವಿ ಅಲ್ವಾ, ಆ ಎಡ್ಜ್ವರೆಗೂ ಫಿಲ್ಲಿಂಗ್ ಆಯಿತು. ಈಗ ನಿಮ್ಮದು ಸ್ಟಿಚ್ಚು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ, ಸೇಮ್ ಲಾಸ್ಟ್ ವಿಡಿಯೋ ಥರನೇ ಸ್ಟಿಚ್ ಡಿಫ್ರೆಂಟ್ ಬರುತ್ತೆ. ಈ ಫಸ್ಟ್ ಲೈನಲ್ಲಿ ಲಾಕ್ ಸ್ಟಿಚ್ ಎಲ್ಲ ಲೈನಲ್ಲೇ ಬರುತ್ತೆ. ಸೆಕೆಂಡ್ ಲೈನಲ್ಲಿ ನಿಮಗೆ ಲಾಕ್ ಸ್ಟಿಚ್ ಅಂದರೆ ಲೈನ್ಗಿಂತ ಒಳಗೆ ಒಂದು ಚೈನು, ಲೈನ್ ಮೇಲೆ ಒಂದು ಲಾಕ್ ಸ್ಟಿಚ್, ಆ ಥರ ನೋಡಿ. ಇಲ್ಲಿ ಲಾಕ್ ಸ್ಟಿಚ್ ಮಾಡಿದ್ರಿ ಅಲ್ವಾ, ಹಾಗೆ ತಗೊಂಡು ಹೋಗಿ ಆ ಲೈನಿಗಿಂತ ಹಿಂದೆ, ಲೈನಿಗಿಂತ ಒಳಗೆ ನೀವು ಚೈನ್ ಹಾಕಿ ಲಾಕ್ ಸ್ಟಿಚ್ಚನ್ನು ಕರೆಕ್ಟ್ ಲೈನ್ ಮೇಲೆ ಹಾಕಿ, ಆಗ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ನೋಡಿ, ಲೈನಿಗಿಂತ ಒಳಗೊಂದು ಸ್ಟಿಚ್ಚು, ಲೈನ್ ಮೇಲೆ ಒಂದು ಸ್ಟಿಚ್ಚು ನೋಡಿ. ಇದೇ ಥರನೇ ಸೇಮ್ ಫಿಲ್ಲಿಂಗು. ಮಿಡ್ಲು ಪೋರ್ಷನಿಗೆ ಬರುವಾಗ ಸ್ವಲ್ಪ
ಹೇಗೆ ನಾವು ಡಬಲ್ ಕಲರ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಸೇಮ್ ಇದೇ ಥರನೇ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನನಗೊಬ್ಬರು ಕಮೆಂಟ್ ಮಾಡಿದರು, ನೀವು ಸ್ಟ್ರೈಟಾಗಿ ಹೇಳೋದಕ್ಕೆ ಟ್ರೈ ಮಾಡಿ ಅಂತ. ಆ್ಯಕ್ಚುಲಿ ನಾನು ಏನಿದೆ ಅದನ್ನೇ ಹೇಳ್ತಾ ಇದ್ದೀನಿ, ರೌಂಡ್ ಮಾಡಿ ಏನು ಹೇಳ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ. ಏನು ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಏನು ನಾನು ಸ್ಟ್ರೈಟಾಗಿ ಹೇಳ್ತಿಲ್ವೋ ನನಗೆ ಅರ್ಥ ಆಗ್ತಿಲ್ಲ. ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಟ್ರೇಸಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಟ್ರೇಸಿಂಗ್ ಬಗ್ಗೆ ಅಂದರೆ ನಾನು ತಮ್ನೇಲಲ್ಲಿ ಹಾಕಿದ್ದೀನಿ ಏನೆಲ್ಲ ಮಟೀರಿಯಲ್ಸ್ ಬೇಕು, ಮೊಬೈಲಿಂದ ಹೇಗೆ ಟ್ರೇಸಿಂಗ್ನ ತಗೊಳ್ಳೋದು ಅಂತ ಹೇಳಿ. ಏಕೆಂದರೆ ನಾನು ಬೇಸಿಕ್ಕಿಂದ ಕಲಿಯೋರಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ವೀಡಿಯೋಸನ್ನು. ಅಂದರೆ ಈಗ ಬೇಸಿಕ್ ಕ್ಲಾಸಸ್ನ ಕೊಡ್ತಾ ಇದ್ದೀನಿ ಅಂದಮೇಲೆ ಬೇಸಿಕ್ಕಿಂದನೇ ಹೇಳ್ಕೊಡ್ಬೇಕಾಗತ್ತೆ ಎಲ್ರಿಗೂ. ಈಗ ನಾನು ಅಡ್ವಾನ್ಸ್ ಕ್ಲಾಸ್ ಕೊಡ್ತಾ ಇಲ್ಲ ಅಲ್ವಾ, ಬೇಸಿಕ್ಕನ್ನು ಸ್ಟಾರ್ಟ್ ಮಾಡಿದ್ದೀನಿ. ಪಾಪ ಬೇಸಿಕ್ನವರಿಗೆ ಗೊತ್ತಿರಲ್ಲ, ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯನೂ ತಿಳಿಸ್ಬೇಕಾಗತ್ತೆ. ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯನೂ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಯಾವುದನ್ನು ವೀಡಿಯೋ ಲೆಂತಿ ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ಚಿಕ್ಕ ಚಿಕ್ಕ ವಿಷಯನೂ ಗೊತ್ತಿರಲಿ ಅಂತ ನಾನು ಡಿಟೇಲಾಗಿ ಅವರಿಗೆ ಮಧ್ಯ ಟಿಪ್ಸ್ಗಳಿರೋ ಅಂಥ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ. ಈಗ ನಾನು ಆಫ್ಲೈನ್ ಕ್ಲಾಸಲ್ಲಿದ್ದರೆ ಕೇಳ್ತಾರೆ ಅಲ್ವಾ ಕ್ವಶನ್ಸು, ಮೇಡಮ್ ಇದಕ್ಕೇನು ತೊಗೊಬೇಕು, ಅದಕ್ಕೇನು ತೊಗೊಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ. ಅದನ್ನು ನಾನು ಆನ್ಲೈನ್ ಕ್ಲಾಸ್ ಕೊಡ್ತಾ ಇರೋದ್ರಿಂದ ಆನ್ಲೈನ್ ಮೂಲಕನೇ ತಿಳಿಸ್ಕೊಡ್ಬೇಕಾಗತ್ತೆ. ಅದಕ್ಕೆ ನಾನು ಫಸ್ಟು ಟ್ರೇಸಿಂಗಲ್ಲಿ ಐಟಮ್ಸ್ ಏನು ಬೇಕು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಯಾವ ಮೊಬೈಲಲ್ಲಿ ಯಾವ ಆ್ಯಪ್ಗಳನ್ನ ಯೂಸ್ ಮಾಡಬೇಕು, ಅದರಿಂದ ಹೇಗೆ ಟ್ರೇಸ್ ಮಾಡ್ಬೋದು, ಅಥವಾ ಬುಕ್ಲೆಟ್ಸ್ ಮಾಡೋದಾದರೆ ಅದರಿಂದ ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ತೆಗೆಸಿಟ್ಕೋಬೋದು. ಅದನ್ನು ಕೂಡ ನಾನು ಡಿಟೇಲಾಗಿ ಹೇಳಬೇಕಲ್ವ. ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಒಂದು ಪರ್ಪಸಲ್ಲಿ ಏನೇನೆಲ್ಲ ಯೂಸಸ್ ಇದೆ ಅದನ್ನು ಫಸ್ಟ್ ನಾನು ತಿಳಿಸ್ಕೊಡ್ಬೇಕಾಗತ್ತೆ. ಆ ನಂತರ ನೆಕ್ಸ್ಟ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ, ನಾನು ನೆಕ್ಸ್ಟ್ ಕ್ಲಾಸ್ನ ಕೊಡಬೇಕಾಗತ್ತೆ ಅಲ್ವಾ. ಈಗ ಆಲ್ರೆಡಿ ಅದು ತುಂಬ ದೊಡ್ಡ ವಿಡಿಯೋ ಆಗಿದೆ. ಈಗ ನಾನು ಬಟ್ಟೆ ಮೇಲೆ ಹೇಗೆ ಅದನ್ನು ಮಾರ್ಕ್ ಮಾಡ್ಕೊಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ಬೇಸಿಕ್ ಏನು ಸ್ಟಾರ್ಟ್ ಇರುತ್ತೆ ಅದನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಲೆವೆಲಿದು ಕೊಡ್ತಾ ಹೋಗ್ತೀನಿ. ಕೊಡಲೇಬೇಕು ಕೂಡ, ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂದಮೇಲೆ. ಅದೇ ನಾನು ಏನು ತಮ್ನೇಲಲ್ಲಿ ಹಾಕಿರ್ತೀನೋ ಅದನ್ನೇ ನಾನು ಕೊಡ್ತಾ ಇದ್ದೀನಿ ಕೂಡ. ಏನು ಡೌಟ್ಸ್ ಬೇಡ. ಈಗ ವಿಷಯನ ಸ್ಟ್ರೈಟಾಗಿ ಹೇಳೋದಕ್ಕೆ ಟ್ರೈ ಮಾಡಿ ಅಂತ ಒಬ್ಬರು ಕಮೆಂಟ್ ಮಾಡಿದರು. ನಾನು ಸ್ಟ್ರೈಟಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಕೂಡ ಸುತ್ತಿ ಬಳಸಿ ಎಲ್ಲ ಹೇಳೋಕ್ಕೆಲ್ಲ ಇಷ್ಟ ಇಲ್ಲ. ಏನಿರುತ್ತೆ ಸುತ್ತಿ ಬಳಸಿ ಹೇಳೋಕ್ಕೆ, ಖಾಲಿ ಕ್ಲಾಸ್ ಕೊಡ್ತಾ ಇದ್ದೀನಿ ಅಂದ್ರ ಮೇಲೆ ಕ್ಲಾಸೇ ಕೊಡೋದಲ್ವಾ. ಓಕೆ ಅಂತ ಏನಾದರೂ ಅನಿಸಿದರೆ ಹೇಳಿ, ಯಾವ ಥರ ಸ್ಟ್ರೈಟಾಗಿಲ್ಲ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಪರವಾಗಿಲ್ಲ, ನಾನು ಸರಿ ಮಾಡ್ಕೊಳ್ತೀನಿ, ಬೇಜಾರೇನಿಲ್ಲ ಅದ್ರ ಬಗ್ಗೆ. ಆದರೆ ಏನು ವಿಷಯ ಅಂತ ಹೇಳಬೇಕು, ಸುಮ್ಮನೆ ಸ್ಟ್ರೈಟಾಗಿ ಹೇಳೋಕ್ಕೆ ಟ್ರೈ ಮಾಡಿ ಅಂದ್ಬಿಟ್ರೆ ಹೇಗೆ. ಓಕೆ ನೋಡಿ, ಬಂತು ಈಗ ಮಿಡ್ಲ್ ಪೋರ್ಷನಿಗೆ ಬಂತು. ಈಗ ಹೇಗೆ ನಾವು ಇಲ್ಲಿ ಫಿನಿಶಿಂಗ್ ಕೊಡಬೇಕು ಅಂದರೆ, ಆ ಕ್ರಾಸ್ ಸ್ಟಿಚ್ ಇದೆಯಲ್ವಾ ಅದ್ರ ಮಿಡ್ಲಿಗೆ ಲೈನ್ ಬರಬೇಕು. ನೋಡಿ ನಾನು ತೋರಿಸ್ತೀನಿ, ಇವಾಗ ನಿಮಗೆ ಅರ್ಥ ಆಗೋದಿಲ್ಲ ಬಾಯಲ್ಲಿ ಹೇಳಿದರೆ, ನಾನು ತೋರಿಸ್ತೀನಿ ನೋಡಿ. ಈ ಥರ ಕ್ರಾಸಾಗಿ ಹಾಕ್ತಾ ಇದ್ದೀವಿ ಸ್ಟಿಚ್ ಅಂದಮೇಲೆ, ಆ ಸ್ಟಿಚ್ಚು ಕ್ರಾಸ್ ಸ್ಟಿಚ್ಚಿನ ಮಿಡ್ಲು ಪೋರ್ಷನಿಗೆ ಬರಬೇಕು ಹಾಫ್ ಪೋರ್ಷನ್ನು ನೋಡಿ. ನಾನೀಗ ಲಾಕ್ ಮಾಡ್ಕೊಳ್ತೀನಿ, ಎಣ್ಣೊಟ್ಟು ಹಾಕ್ಕೊಳ್ತೀನಿ. ಎಣ್ಣೊಟ್ಟು ಹಾಕ್ಬಿಟ್ಟು ನಿಮಗೆ ನಾನು ತೋರಿಸ್ತೀನಿ. ಓಕೆ, ಎಣ್ಣೊಟ್ಟು ಹಾಕಿ ನಿಮಗೆ ಈಗ ತೋರಿಸ್ತೀನಿ ನೋಡಿ. ನೀಡಲ್ಲಿ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ. ಆ ಕ್ರಾಸ್ ಇದೆ ನೋಡಿ, ಕ್ರಾಸ್ ಪೋರ್ಷನ್ನು, ಅದು ಕ್ರಾಸ್ ಸ್ಟಿಚ್ ಇದೆಯಲ್ವ ಅದ್ರ ಮಿಡ್ಲಿಗೆ ಬರಬೇಕು ನಾವು ಡ್ರಾ ಮಾಡ್ಕೊಂಡಿರೋ ಹಾಫ್ ಪೋರ್ಷನ್ನು ನೋಡಿ. ಈ ಥರ ಕರೆಕ್ಟ್ ಮಿಡ್ಲಿಗೆ ಬರಬೇಕು ನೋಡಿ. ಕರೆಕ್ಟ್ ಮಿಡ್ಲಿದೆ ಅಲ್ವಾ, ನಾವು ಈ ಥರ ಕ್ರಾಸ್ ಪೋರ್ಷನ್ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆ ಅಲ್ವಾ, ಆ ಮಿಡ್ಲಿಗೆ ಬರಬೇಕು. ಅದಕ್ಕೆ ನಾನು ಎಲ್ಲ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿರೋದು, ನಿಮಗೂ ಗೊತ್ತಾಗಲಿ ಅಂತ. ಯಾಕೆ ಮಾರ್ಕ್ ಮಾಡ್ಕೊಳ್ತೀನಿ, ಡ್ರಾ ಮಾಡ್ಕೊಳ್ತೀನಿ ಅಂದರೆ ಇದೇ ಥರ ನಿಮಗೆ ಗೊತ್ತಾಗಲಿ ಅಂತ ನೋಡಿ. ನಾನು ಅಡ್ಡ ಲೈನ್ ಹಾಫ್ ಪೋರ್ಷನ್ ಹಾಕಿದ್ನಲ್ಲ, ಅದು ಈ ಥರ ಹಾಫ್ ಸ್ಟಿಚ್ ಕ್ರಾಸ್ ಸ್ಟಿಚ್ಚಿಗೆ ಮಿಡ್ಲಲ್ಲಿ ಬರಬೇಕು. ಆಗ ನಿಮ್ಮದು ಒಂದು ಕಲರ್ ಫಿನಿಶ್ ಆಗುತ್ತೆ. ಇನ್ನೊಂದು ಕಲರ್ನ ಈಗ ಮತ್ತೆ ನೀವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಈಗ ನಾನು ನೆಕ್ಸ್ಟು ಇನ್ನೊಂದು ಕಲರ್ ತಗೊಳ್ತೀನಿ. ಯಾವ ಕಲರ್ ಆದರೂ ತಗೊಳ್ಳಿ. ಈಗ
ಸೇಮ್ ಅದೇ ಥರನೇ ಮೊದಲಿಂದ ನೀವು ಎಡ್ಜಿಂದ ಸ್ಟಾರ್ಟ್ ಮಾಡಿದ್ರಿ ಸ್ಟಿಚ್ಚನ್ನು. ಇದು ಈಗ ಹೇಗೆ ನೀವು ಎಲ್ಲಿಗೆ ಎಂಡ್ ಮಾಡಿದ್ದೀರೋ ಸೇಮ್ ಅದೇ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋದರೆ ಆಯಿತು. ಓಕೆ, ನೋಡಿ ಅಲ್ಲಿ ಮೂಲೆಯಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅಲ್ಲ, ಆ ಲೈನ್ಗಿಂತ ಒಳಗಡೆಯಿಂದ ಚೈನ್ ತೊಗೊಂಡು ಲೈನ್ ಮೇಲೆ ಲಾಕ್ ಸ್ಟಿಚ್ಚನ್ನು ಹಾಕಿ ಸೇಮ್ ಇದೇ ಥರನೇ ಹಾಫ್ ಪೋರ್ಷನ್ನ ಇನ್ನುಳಿದ ಹಾಫ್ ಪೋರ್ಷನ್ನ ಫಿಲ್ಲಿಂಗ್ ಮಾಡ್ಕೊಳ್ತಾ ಬನ್ನಿ. ಸೇಮ್ ಪ್ರೊಸೀಜರು, ಆದರೆ ನಿಮಗೆ ಫಿನಿಶಿಂಗ್ ಹೇಗೆ ಕೊಡಬೇಕಿತ್ತು ಲಾಸ್ಟ್ ವಿಡಿಯೋದು ಸೇಮ್ ಪ್ರೊಸೀಜರೇ ಸೇಮ್ ಸ್ಟಿಚ್ಚನ್ನೇ ಹೇಳ್ಕೊಟ್ಟಿದ್ದೆ. ನಿಮಗೆ ಫಿನಿಶಿಂಗ್ ಹೇಗೆ ಕೊಡಬೇಕಿತ್ತು ಅನ್ನೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಅಂದರೆ ನಿಮಗೆ ಹಾಫ್ ಪೋರ್ಷನ್ನು ಈ ಥರ ಕ್ರಾಸ್ ಸ್ಟಿಚ್ಚಲ್ಲಿ ಹಾಫ್ ಪೋರ್ಷನ್ನು ಎಲ್ಲಿಗೆ ನಿಮಗೆ ಎಂಡ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಪ್ರತಿಯೊಂದು ಚಿಕ್ಕ ಚಿಕ್ಕ ಪಾಯಿಂಟನ್ನು ಕೂಡ ಮಿಸ್ ಮಾಡದೆ ಹೇಳ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ನಾನು ಈ ಥರ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ. ಏನಪ್ಪ ಸೇಮ್ ಸ್ಟಿಚ್ಚನ್ನೇ ಎರಡೆರಡು ಸತಿ ತೋರಿಸ್ತಾರೆ ಅಂತ ಅಂದ್ಕೋಬೇಡಿ. ಈ ಥರ ಡಬಲ್ ಕಲರ್ ಚೇಂಜ್ ಮಾಡುವಾಗಲಿ ಮಿಡ್ಲು ಬೇರೆ ಬೇರೆ ಡಿಸೈನ್ ಆ್ಯಡ್ ಮಾಡುವಾಗಲಿ ಚೇಂಜಸ್ ಇರುತ್ತೆ. ಅದೆಲ್ಲ ಬೇಸಿಕ್ಕಿಂದ ಕಲಿಯೋರಿಗೆ ಚಿಕ್ಕ ಚಿಕ್ಕ ಪಾಯಿಂಟ್ ಕೂಡ ಮಿಸ್ ಆಗಬಾರ್ದು. ಅದಕ್ಕೋಸ್ಕರ ನಾನು ಪ್ರತಿಯೊಂದು ಪಾಯಿಂಟ್ಸ್ ಇರೋ ಅಂಥ ವೀಡಿಯೋಸ್ಗಳನ್ನ ಹಾಕ್ತಾನೇ ಇದ್ದೀನಿ. ನೀವು ಆರಿ ವರ್ಕ್ ಕಲಿತೀರಿ ಅಂದ್ರ ಮೇಲೆ ಪರ್ಫೆಕ್ಷನ್ ಬರಲೇಬೇಕು. ಪರ್ಫೆಕ್ಷನ್ ಬರಬೇಕಂದ್ರೆ ಯಾವೊಂದು ಚಿಕ್ಕ ಪಾಯಿಂಟ್ ಕೂಡ ಮಿಸ್ ಆಗಬಾರ್ದು. ಓಕೆ, ಈಗ ನಾನು ಎಡ್ಜ್ವರೆಗೂ ಹಾಕ್ಕೊಂಡು ಹೋಗ್ತೀನಿ ಫಾಸ್ಟಾಗಿ, ಅಂದರೆ ಫಾಸ್ಟ್ ಮಾಡ್ತೀನಿ ವಿಡಿಯೋನ, ಆಮೇಲೆ ಹೇಳ್ತೀನಿ. ಓಕೆ, ಈಗ ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ. ಅಂದರೆ ಸೇಮು ಸ್ಟಾರ್ಟಿಂಗಿಂದ ಕ್ರಾಸಲ್ಲಿ ಹೇಗೆ ಬರ್ತೀರೋ ಹಾಗೆಯೇ ಕರೆಕ್ಟು ಆ ಟ್ರಯಾಂಗಲ್ ಶೇಪನ್ನು ನಾನು ಡ್ರಾ ಮಾಡಿದ್ದೀನಿ ನೋಡಿ, ಅಲ್ಲಿವರೆಗೂ ಬನ್ನಿ. ಆನಂತರ ಮತ್ತೆ ನಾನು ಫಿನಿಶಿಂಗ್ ಹೇಳ್ತೀನಿ. ಸೇಮ್ ಲಾಸ್ಟ್ ವಿಡಿಯೋದಲ್ಲಿ ಫಿನಿಶಿಂಗ್ ಕೊಟ್ಟಂಗೆ ಏನೇ ಒಂದು ನೀವು ಲೋಡಿಂಗ್ ಸ್ಟಿಚ್ಚಸ್ ಇದ್ದರೆ ಏನು ಡ್ರಾ ಮಾಡ್ಕೊಂಡಿರ್ತೀರಿ ನೋಡಿ, ಅದ್ರ ಒಳಗಡೆನೇ ಬರಬೇಕು ನಿಮ್ದು ಏನಿದ್ರು ಲೋಡ್ಸು. ನೋಡಿ ಕರೆಕ್ಟ್ ಟ್ರಯಾಂಗಲ್ ಶೇಪಿಗೆ ಬಂದ ನಂತರ ಆ ಲೈನಿಂದ ಒಳಗೊಂದು ಸ್ಟಿಚ್ಚು, ಲೈನ್ ಮೇಲೆ ಲಾಕ್ ಸ್ಟಿಚ್ಚು, ಮೇಲೆ ಕೆಳಗೆ ಸೇಮ್ ಇರುತ್ತೆ. ಓಕೆ, ಒಟ್ಟಿನಲ್ಲಿ ಫಿಲ್ಲಿಂಗ್ ಹೇಗೆ ಬರಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕರೆಕ್ಟ್ ಫಿಲ್ಲಿಂಗ್ ಮಾಡ್ಕೊಳ್ಳಿ. ಇವಾಗ ಒಳಗೊಂದು ಸ್ಟಿಚ್ಚು, ಲೈನ್ ಮೇಲೊಂದು ಸ್ಟಿಚ್ಚು, ಮತ್ತು ಮೇಲ್ಗಡೆ ಕೂಡ ಒಳಗೊಂದು ಸ್ಟಿಚ್ಚು, ಲೈನ್ ಮೇಲೊಂದು ಸ್ಟಿಚ್ಚು. ಓಕೆ, ಒಳಗೊಂದು ಸ್ಟಿಚ್ಚು, ಲೈನ್ ಮೇಲೊಂದು ಸ್ಟಿಚ್ಚು. ಇದೇ ಥರನೇ ಫುಲ್ಲು ಸ್ಟಿಚ್ಚಸನ್ನು ಹಾಕ್ಕೊಳ್ತಾ ಬನ್ನಿ. ನೋಡಿ ಸೇಮ್ ಇದೇ ಥರನೇ ಹಾಕ್ಕೊಳ್ತಾ ಬನ್ನಿ. ಲಾಸ್ಟ್ ವಿಡಿಯೋದಲ್ಲಿ ಕ್ರಾಸ್ ಸ್ಟಿಚ್ ಹೇಗೆ ಹಾಕೋದಂತ ತೋರಿಸಿದ್ದೀನಿ. ಫಸ್ಟ್ ಟೈಮ್ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದರೆ ಹೋಗಿ ನೋಡಿ. ನನ್ನ ಚಾನಲಲ್ಲಿ ನಾನು ಬೇಸಿಕ್ಕಿಂದ ಡಿಟೇಲಾಗಿ ಕ್ಲಾಸಸ್ನ ಕೊಡ್ತಾ ಇದ್ದೀನಿ. ಪ್ಲೇ ಲಿಸ್ಟ್ ಕೂಡ ಮಾಡಿ ಹಾಕಿದ್ದೀನಿ, ಬೇಸಿಕ್ ಟು ಅಡ್ವಾನ್ಸ್ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ಅಂತ. ಬರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ದನ್ನೇ ಪ್ಲೇ ಲಿಸ್ಟ್ ಮಾಡಿ ಹಾಕಿದ್ದೀನಿ, ಹೋಗಿ ಕಲ್ತ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ನೀವು ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ಕಲಿತಾ ಇದ್ದೀರಾ ಅಂತೇಳಿ ಕಮೆಂಟ್ ಮಾಡಿ. ಓಕೆ, ಇನ್ನು ನಾನು ಇದಕ್ಕೆ ನೀವು ಬೇಕಿದ್ದರೆ ಎಡ್ಜಲ್ಲಿ ಚೈನ್ ಅದೇ ದಾರನ ಹಿಂದ್ಗಡೆಯಿಂದ ಚೈನ್ನು ಕೊಡ್ಬೋದು. ಇಲ್ಲಾಂದರೆ ಜರಿ ಥ್ರೆಡ್ ಇದೆಯಲ್ಲ, ಜರಿ ಥ್ರೆಡ್ಡಲ್ಲಿ ಕೂಡ ಫುಲ್ಲು ಚೈನ್ ಸ್ಟಿಚ್ಚನ್ನು ಕವರ್ ಮಾಡ್ಬೋದು ನೀವು ಬಾರ್ಡರ್ ಲೈನಲ್ಲಿ. ಇಲ್ಲ ಅಂದರೆ ಬೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು. ನಾನು ಬೀಡ್ಸ್ ಹಾಕಿದ್ದೀನಿ. ಓಕೆ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.